ಅಲ್ಲಿಗೆ ಶೆರ್ಲಿ ಕೈಗೆ ಮಗು, ನನ್ ಮಗಳ ಕೈಗೆ ಚೊಂಬ. ಅದು ಹಾಗಲ್ಲ ಗುಂಗ್ರು. ಇನ್ ಹೇಗೆ ನೋಡು, ಇನ್ನ ಮುಚ್ಚು ಮರೆ ಬೇಡ. ನಿನ್ ಮನ್ಸಲ್ಲಿ ಏನಿದೆ ಅನ್ನೋದನ್ನ ನೇರವಾಗಿ ಹೇಳ್ಬಿಡು. ಅದು ನಿನ್ಗೂ ಒಳ್ಳೇದು, ನನ್ಗೂ ಒಳ್ಳೇದು. ಮನೆಯವ್ರ ಮುಂದೆ ಒಂದು ನಾಟಕ, ಹಿಂದೆ ಒಂದು ನಾಟಕ ಬೇಡ. ಕರೆಕ್ಟ್. ಗುಂಗ್ರು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಗುಂಗ್ರು. ನಾನು ಪದ್ಮನಾಭ ಶಾಸ್ತ್ರಿಗಳ ಮಗ ಅಜಿತ್ ಅನ್ನೋದನ್ನ ಮರೆತು, ಸ್ವೀಟ್ ಹಾರ್ಟ್ ಶೆರ್ಲಿ ಗಂಡ ಅನ್ನೋದನ್ನ ಮರೆತು, ಪ್ರೀತಿ ಪ್ರೇಮ ಅಂತ ರಮ್ಮಿನ ಹಿಂದೆ ಬಿದ್ದೆ. ಅವಳ ಮನ್ಸನ್ನ ಡಿಸ್ಟರ್ಬ್ ಮಾಡಿದೆ. ನಾನು ಆ ರೀತಿ ಮಾಡಬಾರ್ದಾಗಿತ್ತು. ಪರಸ್ತ್ರೀ ವ್ಯಾಮೋಹದಿಂದನೇ ಮಹಾಭಾರತ ನಡೀತು, ರಾಮಾಯಣ ನಡೀತು ಅಂತ ನನ್ನ ತಂದೆ ಚಿಕ್ಕ ವಯಸ್ಸಿಂದನೇ ನನಗೆ ಸಂಸ್ಕಾರದ ಪಾಠ ಹೇಳ್ಕೊಟ್ಟು ಬೆಳೆಸಿದ್ರು. ನನಗೆ ಅದೇನು ಮಂಕ್ ಪಡ್ತಿತ್ತೋ ಏನೋ, ನಾನು ಅದನ್ನೆಲ್ಲ ಮರೆತು ಪರಸ್ತ್ರೀಯಾದ ನಿನ್ನ ಮಗಳ ಮೇಲೆ ಮೋಹ ಬೆಳೆಸ್ಕೊಂಡೆ. ನನ್ನ ಜೀವನದಲ್ಲಿ ನಾನು ಮಾಡಿದ ಮಹಾಪಾಪ ಅದು. ಈಗ ನನ್ನ ತಂದೆ ಮಾತು ಕೇಳಿದ್ಮೇಲೆ ನನಗೆ ನನ್ನ ಮೇಲೆ ಅಸಹ್ಯ ಆಗ್ತಿದೆ. ಈ ರೀತಿ ಎಲ್ಲ ಚೆಲ್ಚೆಲಾಗಿ ಆಡ್ಬಿಟ್ನಲ್ಲ ಅಂತ. ಸಾರಿ ಗುಂಗ್ರು, ನಿನ್ ಮಗಳು ರಮ್ಯ ಸಿಕ್ಕಿದ್ರೆ ಅವ್ಳು ಕಾಲು ಹಿಡ್ಕೊಂಡು ಕ್ಷಮೆ ಕೇಳ್ತೀನಿ. ನನ್ನ ಪಾಪಕ್ಕೆ ಪ್ರಾಯಶ್ಚಿತವಾಗಿ ನಾನು ಅವಳಿಗೆ ಒಳ್ಳೆ ಹುಡುಗ ನೋಡಿ ಮದುವೆ ಮಾಡಿಸ್ತೀನಿ. ಇನ್ಮುಂದೆ ನನ್ನ ಕೊನೆ ಉಸಿರಿರೋವರೆಗೂ ಅವಳ ಕಡೆ ನನ್ನ ಕಣ್ಣೆತ್ತು ನೋಡಲ್ಲ. ಐ ಪ್ರಾಮಿಸ್. ಅಂದ್ರೆ ಅಂದ್ರೆ ನನ್ನ ಹೆಂಡತಿ ಶೆರ್ಲಿಗೆ ಮಾತ್ರ ನಾನು ಗಣ್ಣಾಗಿರ್ತೀನಿ. ಈ ಅಜಿತ್ ಶಾಸ್ತ್ರಿ ಮುಂಚೆ ಇದ್ದಿದ್ದು ಹಾಗೆ, ಇನ್ ಮುಂದೆ ಇರೋದು ಹಾಗೆ. ಅಯ್ಯೋ ಪಾಪಿ ನನ್ ಮಗನೇ, ನಿನ್ನನ್ನ ದೂರ ಇಟ್ಟು ನನ್ ಮಗಳು ಅವಳ ಪಾಡಿಗೆ ಅವಳ ಜೀವನನ ಸರಿ ಮಾಡ್ಕೋತಾ ಇದ್ರೆ ಮತ್ತೆ ಬಂದು ಅವಳ ತಲೆನು ಕೆಡಿಸಿದ್ದು ಅಲ್ದೆ ಈಗ ನಡು ನೀರಿನಲ್ಲಿ ಕೈ ಬಿಟ್ಟು ಹೋಗ್ತೀನಿ ಅಂತಿದ್ಯಲ್ಲೋ. ಗುಂಗ್ರು, ನಡು ನೀರಲ್ಲಿ ಕೈ ಬಿಡೋದು ಅಂದ್ರೆ ಏನ್ ಅರ್ಥ? ಅಲ್ಲ, ನೀನ್ ಮಾತಾಡ್ತಿರೋ ನೋಡ್ತಿದ್ರೆ ನಿನ್ ಮೊಮ್ಮಗೂ ನಾನೇ ಅಪ್ಪನ ಹತ್ರಕ್ಕಿದೆ ನೋಡು. ನಾನು ಅಂತ ತಪ್ಪೇನು ಮಾಡಿಲ್ಲ. ಸುಮ್ನೆ ಏನೇನು ಊಹೆ ಮಾಡ್ಕೊಂಡು ಟೆನ್ಷನ್ ಮಾಡ್ಕೋಬೇಡ. ಹಾ ಲೇ, ನನ್ ಮಗಳೇನು ಟಿಶ್ಯೂ ಪೇಪರ? ನೀನು ಬೇಕು ಅಂದಾಗ ಬಳಸ್ಕೊಳ್ಳೋದಿಕ್ಕೆ, ಬೇಡ ಅಂದಾಗ ಬಿಸಾಕೋದಿಕ್ಕೆ. ಅಯ್ಯೋ ಗುಂಗ್ರು, ಹೇಳ್ತಿದ್ದೀನಲ್ಲ ನಾನು ಯಾವ ತಪ್ಪು ಮಾಡಿಲ್ಲ ಅಂತ. ನೋಡು, ಬೇಕಾದ್ರೆ ಹೋಗಿ ರಮ್ಮಿನ ಕೇಳು. ಕೇಳೋದಿಕ್ಕೆ ಅವಳು ಎಲ್ಲಿ ಇದ್ದಾಳೆ ಅಂತಾನು ಗೊತ್ತಿಲ್ವಲ್ಲೋ. ನೀನು ಅನ್ಯಾಯ ಮಾಡ್ತಿದ್ಯಾ ಅಜಿತ. ದಯವಿಟ್ಟು ಹೀಗೆಲ್ಲ ಮಾಡ್ಬೇಡ್ವೋ. ಬೇಕಾದ್ರೆ ನಿನ್ ಕಾಲು ಹಿಡಿತೀನಿ. ಗುಂಗ್ರು, ಅವಳನ್ನ ಮದ್ವೆ ಮಾಡ್ಕೊಂಡು ಅವಳಿಗೊಂದು ಬಾಳ್ ಕೊಡೋ. ಗುಂಗ್ರು, ನಿನ್ ವಯಸ್ಸಲ್ಲಿ ದೊಡ್ಡೋನು. ನೋಡು, ನೀನ್ ಹೀಗೆಲ್ಲ ಮಾಡ್ಬೇಡ ಪ್ಲೀಸ್. ನೋಡು ಗುಂಗ್ರು, ಎಮೋಷನಲ್ ಆಗಿ ನಾನ್ ಮಾಡಿದ ತಪ್ಪನ್ನ ನೀನು ಮಾಡ್ಬೇಡ. ರಮ್ಮಿನ ಹುಡುಕನ, ಅವಳಿಗೆ ವಾಸ್ತವನ ಹೇಳಿ ಕನ್ವಿನ್ಸ್ ಮಾಡೋಣ. ಇದ್ರ ಜವಾಬ್ದಾರಿ ನಂದು. ಅದನ್ ಬಿಟ್ಟು ಈ ಮದ್ವೆ ಗಿದ್ವೆ ಅಂತ ಎಲ್ಲ ಕಲ್ಪನೆಗಳನ್ನ ಬೆಳೆಸ್ಕೋಬೇಡ. ಹೇಳಿದ್ನಲ್ಲ, ಇನ್ಮುಂದೆ ನಾನು ನನ್ನ ಶೆರ್ಲಿಗೆ ಮಾತ್ರ ಗಂಡ. ನಡೆದಿದ್ನೆಲ್ಲ ಮರ್ತು ನಾನು ನನ್ನ ಹೆಂಡತಿ, ನನ್ನ ಮಗು ಅನ್ನೋ ಲೈಫ್ಗೆ ಹೋಗ್ಬೇಕು ಅಂತ ಇದ್ದೀನಿ. ನೀನು ಹೋಗ್ಬೇಕು ಅಂದ್ರೆ ನಿನ್ನ ಹೋಗೋಕೆ ಬಿಟ್ಬಿಡ್ತಾಳ ಬಿಳಿ ಹೆಂಡತಿ? ಮೊದ್ಲೇ ನಿನ್ನ ಫ್ರಾಡು, 420, ಕಳ್ಳ, ಕದಿಮ ಅಂತ ಕರಿತಿರ್ತಾಳೆ. ನೀನು ಪ್ರಸ್ತಕ್ಕೆ ಹೋಗ್ಬಿಟ್ರೆ ಹಾಲಿನ ಗ್ಲಾಸ್ ಅನ್ನ ಹಿಡ್ಕೊಂಡು ರೀ ಅಂತ ಬಂದ್ಬಿಡ್ತಾಳ ಅವಳು. ಅದು ನಮ್ ಪ್ರಾಬ್ಲಮ್ ಗುಂಗ್ರು. ಅದು ನಾವು ನೋಡ್ಕೋತೀವಿ. ನೋಡ್ಕೊಳ್ಳೋದಿಕ್ಕೆ ಏನು ಇಲ್ಲ ಅಲ್ಲಿ. ನೀನ್ ಮಾತು ಕೊಟ್ಬಿಟ್ರೆ ಅವಳು ನೆರವೇರಿಸ್ಬಿಡ್ತಾಳ.
ನಾನ್ ಶಾಪ ಕೊಡ್ತಾ ಇದ್ದೀನಿ ನಿನ್ಗೆ. ಅವಳು ನಿನ್ನನ್ನ ಹತ್ರಕ್ಕೂ ಸೇರ್ಸಲ್ಲ. ನಿನಗೆ ಮಗು ಆಗೋದಿಕ್ಕೆ ಅವಕಾಶನೂ ಕೊಡೋದಿಲ್ಲ. ಅವಕಾಶ ಕೊಡ್ಲಿಲ್ಲ ಅಂದ್ರೆ ನಾನ್ ತಗೋತೀನಿ. ನಾಳೆ ಪ್ರಸ್ತಾರ ನಡೆಯುತ್ತೆ. ಕೂಗ್ತಾಳ, ಕಿರ್ಸ್ತಾಳ, ಕಿರ್ಸ್ಲಿ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಗಂಡ ಹೆಂಡತಿ ಸರ್ಸ ಅಂದ್ಕೋತಾರೆ. ಒಟ್ನಲ್ಲಿ ವರ್ಷ ಮುಗಿಯೋದ್ರೊಳಗಡೆ ಮಗು ಕೈಲಿರುತ್ತೆ. ಹಾಳಾಗ್ ಹೋಗು, ನೆಗೆದ್ ಬಿದ್ದು ನೆಲ್ಲಿಕಾಯಾಗಿ ಹೋಗು. ನನಗೂ ನನ್ನ ಮಗಳಿಗೂ ಮಾಡಿದ ದ್ರೋಹಕ್ಕೆ ಆ ದೇವರು ನಿನಗೆ ಕುಷ್ಠರೋಗ ಬರೆಸ್ಲಿ. ನರಳಿ ನರಳಿ ಸಾಯೋ ಹಾಗೆ ಮಾಡ್ಲಿ ನಿನ್ನ. ಥೂ, ನಿನ್ನ ಜನ್ಮಕ್ಕೆಷ್ಟು. ನೋಡಿದ್ಯಾ ಅವನನ್ನ ಎಷ್ಟು ಸೀರಿಯಸ್ ಆಗಿದ್ದಾನೆ ಅಂತ? ನಿಜ, ನಾವು ಊಹೆ ಮಾಡ್ಕೊಂಡಂಗೆ ತುಂಬಾ ಎಮೋಷನಲ್ ಆಗ್ಬಿಟ್ಟಿದ್ದಾನೆ. ಅಗಸ್ತ್ಯ, ನೀನೇ ಏನಾದ್ರೂ ಮಾಡ್ಬೇಕು. ನಾನು ಬ್ಲಾಂಕ್ ಆಗ್ಬಿಟ್ಟಿದ್ದೀನಿ. ನನ್ನಿಂದೇನಕ್ಕ, ನಂದು ಅದೇ. ಯಾರೋ ಪರಪುರುಷನ ಜೊತೆ ನನಗೆ ಛೀ. ಅಟ್ ಎನಿ ಕಾಸ್ಟ್ ಈ ಮುಹೂರ್ತ ನಡಿಬಾರ್ದು ಅಗಸ್ತ್ಯ. ನಡಿಬಾರ್ದು ನಿಜ, ಬಟ್ ಹೇಗಕ್ಕ? ನೀವೇ ಹೇಳಿದ್ರಲ್ಲ, ನಾಳೆ ಹಬ್ಬ, ನವರಾತ್ರಿ, ಹಬ್ಬಕ್ಕೂ ಇದಕ್ಕೂ ಹೊಂದಿಕೆ ಆಗೋ ತರ ಮುಹೂರ್ತ ಇಟ್ಟಿದ್ದಾರೆ ಅಂತ. ಹೇಳಿ, ಏನ್ ಹೇಳಿ ತಪ್ಪಿಸ್ಕೋತೀರಾ? ಬೇರೆ ದಾರಿನೇ ಇಲ್ವಾ ಅಗಸ್ತ್ಯ? ನಾನೇ ಎಲ್ಲಾದ್ರೂ ಓಡೋಗ್ಬಿಡೋಣ ಅನ್ನಿಸ್ತಾ ಇದೆ. ಓಡೋಗೋದ್ರಿಂದ ಏನಾಗತ್ತೆ? ಮಾವನವ್ರಿಗೆ ಕೆಟ್ಟ ಹೆಸರಷ್ಟೇ. ಮತ್ತೆ ನಾನು ಏನ್ ಮಾಡ್ಲಿ? ಸಿಚುವೇಶನ್ ಕೈ ಮೀರಿ ಹೋಗ್ತಾ ಇದೆ ಅಗಸ್ತ್ಯ. ಇದು ಹೀಗೆ ಕಂಟಿನ್ಯೂ ಆದ್ರೆ ಎಲ್ಲಿ ಹೋಗಿ ಮುಟ್ಟುತ್ತೋ? ಅದೇ ಹೇಳ್ತಾರಲ್ಲಕ್ಕ, ಪ್ರತಿ ಆಕ್ಷನ್ಗೂ ಪ್ರತಿಯಾದ ಮತ್ತು ವಿರುದ್ಧವಾದ ರಿಯಾಕ್ಷನ್ ಇರುತ್ತೆ ಅಂತ. ನಾವು ಅಜಿತ್ ಬಾಬಾ ಸತ್ತಿರೋ ವಿಷಯನ ಮನೆಯವರಿಂದ ಮುಚ್ಚಿಟ್ವಿ. ಅದಕ್ಕೆ ಪ್ರತಿಯಾಗಿ ಇನ್ಯಾರೋ ಬಂದು ಅಜಿತ್ ಅಂತ ಮನೇಲಿ ಒಕ್ಕರ್ಸ್ಕೊಂಡ. ಅದನ್ನ ಮನೆಯವ್ರು ನಂಬಿದ್ರು. ಈಗ ಈ ಪ್ರತಿಕೂಲ ಪರಿಸ್ಥಿತಿ. ಯಾವುದೋ ಬಲೆಲಿ ಟ್ರ್ಯಾಪ್ ಆಗಿರೋ ತರ ಅನ್ನಿಸ್ತಾ ಇದೆ. ಬಲೆ ಅಲ್ಲಕ್ಕ, ಇದು ಚಕ್ರವ್ಯೂಹ. ಇನ್ನು ನಾವು ಸುಮ್ಮನೆ ಇದ್ರೆ ಅಭಿಮನ್ಯುಗಳಾಗ್ಬಿಡ್ತೀವಿ ಅಷ್ಟೇ. ಆಮೇಲೆ ಪ್ರಾಣ ಬಿಡೋದಂದೆ ಆಯ್ಕೆ ಆಗ್ಬಿಡತ್ತೆ. ಈಗ ಏನ್ ಮಾಡೋಣ ಅಂತೀಯಾ? ಮಾಡೋದೇನು, ಹೋಗಿ ನಿಜ ಹೇಳ್ಬಿಡೋಣ ಅಷ್ಟೇ. ಅದು ಅಷ್ಟು ಈಸಿನಾ? ಈಸಿ ಆಗಿದ್ದಿದ್ರೆ ನಾವು ಇಷ್ಟು ದಿನ ಕಾಯ್ಬೇಕಿತ್ತ? ಈಗ ಹೇಳಿದ್ರೆ ಮನೆಯವರು ನಂಬ್ತಾರ? ನಂಬಿದ್ರೆ ಅತ್ತೆ ಮಾವ ಉಳಿತಾರ? ಈ ಪ್ರಶ್ನೆಗಳಿಗೆ ಕೊನೆನೇ ಇಲ್ಲ ಅಕ್ಕ. ನಾವು ಹೆದರ್ಕೊಂಡು ಕೂತಷ್ಟು ಈ ಎಲ್ಲಾ ಪ್ರಶ್ನೆಗಳು ನಮ್ಮನ್ನು ಕೂತ ತರ ಕಾಡ್ತಾನೆ ಇರುತ್ತವೆ. ಇದೊಂದ್ಸಲ ಧೈರ್ಯ ಮಾಡೋಣ ಅಕ್ಕ. ಸದ್ಯಕ್ಕೆ ನನಗೆ ಇದಕ್ಕಿಂತ ಬೆಟರ್ ಆಪ್ಷನ್ ಯಾವುದು ಕಾಣಿಸ್ತಾ ಇಲ್ಲ. ನನಗೆ ಧೈರ್ಯ ಬರ್ತಾ ಇಲ್ಲ ಅಕ್ಕ. ಆಲ್ಮೋಸ್ಟ್ ಮುಳುಗೋಗ್ತಾ ಇದೀವಿ. ಹೇಳ್ಬಿಡೋಣ. ಇದ್ರ ರಿಸಲ್ಟ್ ಏನಾಗುತ್ತೋ ನನಗೂ ಗೊತ್ತಿಲ್ಲ. ಅದನ್ನು ಅನುಭವಿಸಕ್ಕೆ ರೆಡಿಯಾಗಿ ಹೋಗ್ಬಿಡೋಣ. ಮೊದಲು ಹೋಗಿ ಅತ್ತೆಯವ್ರಿಗೆ ಹೇಳ್ಬಿಡೋಣ. ಹೇಗೋ ಅತ್ತೆ ಮಾವನವ್ರಿಗೆ ವಿಷಯ ಮುಟ್ಟಿಸ್ತಾರೆ. ಆಮೇಲೆ ಬೇಕಾದ್ರೆ ಮಾವನವ್ರ ಹತ್ರ ಹೋಗಿ ನಮ್ಮ ಕಷ್ಟನ ಹೇಳ್ಕೊಳ್ಳೋಣ. ಸರಿ, ಬನ್ನಿ.
ಹೋಗ್ತಾ ಇದ್ಯಾ? ಹೋದ ವರ್ಷ ನೀನು ಇದೇ ನವರಾತ್ರಿ ಸಮಯದಲ್ಲೇ ಅಗಸ್ತಿನ ಮದುವೆ ಆಗಿ ಮನೆಗೆ ಬಂದಿದ್ದು. ನಿಮ್ಮ ಮಾವನ ಮೇಲಿರೋ ಕೋಪಕ್ಕೆ ಸುರಿಯೋ ಮಳೆಯಲ್ಲಿ ನಿನ್ನೂ ಅಳಿಯಂದ್ರನ್ನು ಮನೆ ಬಿಟ್ಟು ಕಳ್ಸಿದ್ವಿ. ಹೌದಮ್ಮ, ನಮ್ ಜೊತೆಲಿ ಶರ್ಲಿ ಅದ್ಕೇನು ಓಡಿಸಿದ್ರಿ. ಕೋಪದಲ್ಲಿ ಆಗ ಮೂಗು ಕುಯ್ಕೊಂಡ್ಬಿಟ್ವಿ. ಈಗ ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಮನ್ಸಿಗೆ ತುಂಬಾನೇ ಬೇಜಾರಾಗತ್ತೆ. ಹೇಗೆಲ್ಲ ನಡ್ಕೊಂಡ್ಬಿಟ್ವಲ್ಲ ಅಂತ. ಅಮ್ಮ, ಮುಗ್ದ ಕತೆ ಮುಗ್ದಾಗಿರ್ಲಿ. ಆಗಿನ ಸಂದರ್ಭ ಆಗಿತ್ತು, ಅದಕ್ಕೆ ಏನೇನೋ ನಡೆದಾಯ್ತು. ಇವಾಗೆಲ್ಲ ಸರಿಯಾಗಿದ್ಯಲ್ವಾ? ನಾನು ನಿಮ್ಮ ಅಳಿಯನು ಮನೇಲಿದ್ದೀವಿ. ಅಣ್ಣ ಅದಕ್ಕೇನು ಒಟ್ಟಿಗೆ ಇದ್ದಾರೆ. ಸಾಲದಕ್ಕೆ ನಾಳೆ ಅವ್ರನ್ನ ಮತ್ತೆ ಹೊಸ ದಂಪತಿಗಳನ್ನಾಗಿ ಮಾಡ್ತಿದ್ದೀರಾ. ಖುಷಿ ಪಡೋ ಸಮಯದಲ್ಲಿ ಯಾಕಮ್ಮ ಹಳೆ ಕಹಿ ನೆನಪುಗಳು ನಿನ್ಗೆ? ನಿಜಾನೇ, ಆದ್ರೂ ಒಂಥರ ಆಗತ್ತೆ ಕಣೆ. ಅಮ್ಮ, ಜಾಸ್ತಿ ಯೋಚನೆ ಮಾಡ್ಬೇಡ. ಎಲ್ಲನೂ ಸರಿ ಹೋಗೋ ತರ ನಾಳೆ ವಿಜೃಂಭಣೆಯಿಂದ ಹಬ್ಬನ ಆಚರಣೆ ಮಾಡೋಣ. ನೀನು ನಗ್ನಾಗ್ತಾ ಇರು, ಈ ತರ ಸೆಪ್ಪಗಿರ್ಬೇಡ, ಸರಿನಾ? ಅಕ್ಕ ತಮ್ಮ ಅವಾಗ್ಲೇ ಬಂದ್ ನೋಡ್ದಾಗ ಅಡ್ರೆಸ್ಗೆ ಇರ್ಲಿಲ್ಲ. ಎಲ್ಲಿಗೆ ಹೋಗಿದ್ರಿ? ಹೀಗೆ ತೋಟದ ಹತ್ರಕ್ಕೆ ಹೋಗಿದ್ವಿ. ನಾಳೆ ಹಬ್ಬಕ್ಕೆ ಕಾಯಿಗಳನ್ನ ಸುಲ್ಸೋಣ ಅಂತ. ನಿಮ್ ಭಾವ ಆಗ್ಲೇ ಕಾಯಿಗೆ ಹೇಳಿದಾನೆ ಹೇಳಿ ಅಂದ್ರೆ. ಹೌದು ಅತ್ತೆ, ನಮಗೂ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು. ಶರ್ಲಿ, ಬಾಮ್ಮ ಸ್ವಲ್ಪ ಸಹಾಯ ಮಾಡು. ಯಾಕ್ರಿ ನಿಂತೇ ಇದ್ದೀರಾ? ಬನ್ನಿ, ಬೊಂಬೆಗಳನ್ನ ಕ್ಲೀನ್ ಮಾಡಿ ಅರೇಂಜ್ ಮಾಡೋಣ. ಅದಕ್ಕೆ ನಿಂತೇ ಇದ್ದೀರಲ್ಲ, ಬನ್ನಿ. ಅತ್ತೆ, ಏನಮ್ಮ? ನಿಮ್ಮ ಹತ್ತಿರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು. ಮಾತಾಡಮ್ಮ, ಇಲ್ಲಿ ಯಾರೋ ಹೊರಗ್ನೋರಿಲ್ವಲ್ಲ, ಹೇಳು. ಮತ್ತೆ ಇವರು ನಿಮ್ಮ ಹತ್ರ ಮಾತ್ರ ಮಾತಾಡಬೇಕು ಅಂತಿದ್ದಾರೆ. ನನ್ನ ಹತ್ರ ಮಾತ್ರ ಮಾತಾಡ್ಬೇಕಾ? ಏನಂತ ವಿಷಯ? ಬನ್ನಿ ಅತ್ತೆ, ಹೇಳ್ತೀನಿ. ತುಳಸಿ, ನೀನು ಕೆಲಸ ಮುಂದುವರಿಸು, ನಾನೊಂದು 5 ನಿಮಿಷ ಬಂದ್ಬಿಡ್ತೀನಿ. ಗುಂಗುರು, ಗುಂಗ್ರು, ನಿನ್ ಫೀಲಿಂಗ್ಸ್ ನಂಗೆ ಅರ್ಥ ಆಗುತ್ತೆ. ನನ್ನ ಫೀಲಿಂಗ್ಸ್ ನೀವು ಅರ್ಥ ಮಾಡ್ಕೋಬೇಕಲ್ವಾ? ನಿನ್ನ ಕಚಡ ಫೀಲಿಂಗ್ಸ್ ಕಟ್ಕೊಂಡು ನನ್ಗೇನಾಗ್ಬೇಕು? ಹೋಗೋ ಇಲ್ಲಿಂದ. ಆಯ್ತಾಯ್ತು, ನೋಡು, ನಾನು ಹೇಳೋದನ್ನ ಮೊದಲು ಕೇಳು, ಆಮೇಲೆ ಬೇಕಾದ್ರೆ ನೀನ್ ಏನ್ ಬೇಕಾದ್ರೂ ಡಿಸೈಡ್ ಮಾಡು. ಸರಿ, ಬೊಗಳು. ಗುರು,
अली अंद्रे हे भगवान, हम तेरे बच्चे नादान। ಅತ್ತೆ, ನಿಮಗೆ ತುಂಬಾ ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಹೇಳಮ್ಮ. ಅದನ್ನ ಕೇಳಿ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅಂತ ಭಯ ಆಗ್ತಿದೆ. ಮತ್ತೆ ಒಂದು ನಿಮಿಷ ಎಲ್ಲಾನು ಮರೆತು ಮನಸ್ಸನ್ನ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಅಳಿಯಂದ್ರೆ ಏನ್ ವಿಷಯ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನೀವಿಬ್ರು ಹಾಕ್ತಿರೋ ಪೀಠಕ್ಕೆ ನೋಡಿದ್ರೇನೆ ನನಗೆ ಭಯ ಹುಡ್ತಾ ಇದೆ. ದಯವಿಟ್ಟು ಅದೇನು ಅಂತ ಹೇಳಿ ಬೇಗ. ಅತ್ತೆ, ಈಗ ನಾವು ಹೇಳೋ ವಿಷಯ ನಿಮ್ಮ ವೈಲ್ಡೆಸ್ಟ್ ಡ್ರೀಮ್ಸ್ ಅಲ್ಲೂ ನೀವು ಇಮ್ಯಾಜಿನ್ ಮಾಡ್ಕೊಂಡಿರಲ್ಲ. ಐ ಪ್ರೇ ಟು ಗಾಡ್ ಟು ಗಿವ್ ಯು ದಟ್ ಕರೇಜ್. ಏನ್ ಅಳಿಯಂದ್ರೆ ಇವಳು ಏನೇನೋ ಹೇಳ್ತಿದ್ದಾಳೆ. ಕನ್ಸು ಮನ್ಸಲ್ಲೂ ಊಹೆ ಮಾಡ್ಕೊಳಕ್ಕಾಗ್ದಿರೋ ವಿಷಯ ಅಂತ ಹೇಳ್ತಿದ್ದಾಳೆ. ನೀವಾದ್ರೂ ಸ್ವಲ್ಪ ಹೇಳ್ಬಾರ್ದಾ? ಗಾಬ್ರಿಲಿ ಗುಂಡಿಗೆ ನಡುಕ್ತಾ ಇದೆ ನನಗೆ. ಮತ್ತೆ ವಿಷಯ ಸ್ವಲ್ಪ ಗಂಭೀರವಾಗಿದೆ. ದಯವಿಟ್ಟು ನೀವು ಟೆನ್ಷನ್ ಮಾಡ್ಕೊಳ್ಳದೆ ಸ್ವಲ್ಪ ಸಂಯಮದಿಂದ ಕೇಳಬೇಕು. ಆಯ್ತು, ಹೇಳಿ. ಹೇಳಮ್ಮ. ನಾನು ಅಜಿತ್ ಪ್ರಾಜೆಕ್ಟ್ ವರ್ಕ್ ಮೇಲೆ ಮುಂಬೈಗೆ ಹೋಗಿದ್ವಲ್ಲ. ಹೌದು, ಹೋಗಿದ್ರಿ. ಅಲ್ಲಿ ಅಜಿತ ಅತ್ತೆ ಆಕ್ಚುಲಿ ಅವರ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ನಾನು ತುಂಬಾ ಗ್ರ್ಯಾಂಡ್ ಆಗಿ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದೆ. ಸರಿ. ಅಜಿತ್ ಅವರು ಮೀಟಿಂಗ್ ಮುಗಿಸ್ಕೊಂಡು ಗೆಸ್ಟ್ ಹೌಸ್ಗೆ ಬಂದ್ರು. ಅವರು ಗೇಟ್ ಹತ್ರ ಬಂದು ನನ್ನನ್ನ ಕರೆದ್ರು. ಆಗ ಅಲ್ಲೊಂದು ಕಾರ್ ಬಂತು. ಅದರಿಂದ ಒಬ್ಬ ಇಳಿದ. ಸುಶೀಲಾ, ಈ ಮನೆಗೆ ಹಿರಿ ಸೊಸೆ ನೀನು. ಹಬ್ಬದ ದಿನ ಕಣ್ಣೀರು ಹಾಕಿದ್ರೆ ಈ ಮನೆಗೆ ಶ್ರೇಯಸ್ಸಾಗಲ್ಲ. ನನ್ನ ಮೇಲೆ ನಿಮಗಿರೋದು ಅನುಕಂಪನ, ಪ್ರೀತಿನ? ನಿಮ್ಮ ಅನುಕಂಪ ನನ್ನ ಮನಸ್ಸಿಗೆ ಸಮಾಧಾನ ಕೊಟ್ರೆ, ನಿಮ್ಮ ಪ್ರೀತಿ ಇಡೀ ಜಗತ್ತಿನ ಗೆಲ್ಲೋ ಧೈರ್ಯ, ಶಕ್ತಿ ಎರಡನ್ನೂ ಕೊಡುತ್ತೆ. ರೆಡಿಯಾಗಿ ಬಾ, ಹಬ್ಬದ ಆಚರಣೆ ಇದೆ.